ಪಿಜಿಗಳಿಗೂ ಕೂಡ ಇದೇ ತರ ಸಿಲಿಂಡರ್ ಸಂಕಷ್ಟ. ಪಿಜಿ ಮಾಲೀಕರು ಕೇಳಿದ್ದು 1,000 ಸಿಲಿಂಡರ್, ಪ್ರತಿದಿನ 1,000 ಸಿಲಿಂಡರ್ ಬೇಕಾಗತ್ತೆ ಅಂತ, ಪಿಜಿಗಳಿಗೋಸ್ಕರನೇ ಅಂತ. ಆದ್ರೆ ಕೊಡಕ್ಕಾಗ್ತಾ ಇಲ್ಲ. ಪಿಜಿ ಅಸೋಸಿಯೇಷನ್ ಈ ವಿಚಾರವಾಗಿ ಮಾತನಾಡಿದೆ. ಪಿಜಿಗಳಿಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆಯಷ್ಟು ಸಿಲಿಂಡರ್, ಪಿಜಿಗಳಿಗೆ ಕೇವಲ 30% ಗ್ಯಾಸ್ ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಅಲ್ಲಿ ಆಹಾರ ತಯಾರಿಕೆ ಮಾಡೋಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆ ಈಡೇರಿಲ್ಲ. ಪಿಜಿ ಮಾಲೀಕರು 1,000 ಸಿಲಿಂಡರ್ ಪರ್ ಡೇ ಬೇಕು ಅಂತ ಕೇಳಿದ್ರು, ಆದ್ರೆ 30% ಮಾತ್ರ ಸಿಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂತದ್ದು. ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿಜಿ ಹಾಸ್ಟೆಲ್ಗಳಿಗೆ ಅಂದ್ರೆ 1,000 ಸಿಲಿಂಡರ್ಗಳನ್ನ ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನ ಪಿಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂತದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿಜಿಯಲ್ಲಿದ್ದೀವಿ. ಸೊ ಪಿಜಿಯಲ್ಲಿ 2 ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದ್ರೆ ಜಿಬಿಎ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ 5 ಝೋನ್ಗಳನ್ನ ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರ್ ಅವರಿಗೆ ಬಂದಿರುವಂತದ್ದು. ಅಂದ್ರೆ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರ್ ಅನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ಗಳನ್ನ ಇಲ್ಲಿ ತನಕ ವಿತರಣೆ ಮಾಡಿರುವಂತದ್ದು. ಇದ್ರೆ ಪಿಜಿ ಅಸೋಸಿಯೇಷನ್ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ ಆಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್, ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿಜಿ ಎಷ್ಟು ಎಸೆನ್ಸಿಯಲ್ ಇದೆ. ಯಾಕಂದ್ರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದ್ರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿಜಿಯಲ್ಲಿ ಇಲ್ಲ ಅಂದ್ರೆ ಸೊ ಸಂದಿಗ್ಧ ದೂರದ ಊರುಗಳಿಂದ ಬಂದಿರತಕ್ಕಂಥ ನಾವು ಊಟ ಕೊಡಲೇಬೇಕಾದಂತ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1,000 ಪ್ರತಿದಿನ ಕೊಡಬೇಕು ಸಿಲಿಂಡರ್, LPG ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನು ಒಂದು ನಿರ್ದೇಶನ ಕೊಟ್ಟಿದ್ರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತೆ ಸಂಬಂಧಪಟ್ಟ ಫುಡ್ ಅಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ರು, ಏನು ಸೂಚನೆ ಕೊಟ್ಟಿದ್ರು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ ಜಿಬಿಎ ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಸೊ ಮೊದಲ ಬಾರಿಗೆ 100 ವಿತರಣೆ ಆದಂತ ಸಂದರ್ಭದಲ್ಲಿ ಉಳಿದಂತ ಭಾಗಗಳಿಗೆ, ಯಾಕಂದ್ರೆ 2 ದಿನ ರಜಾ ಬಂದಿರೋದ್ರಿಂದ ಆ ಇರ್ತಕ್ಕಂತ ಸ್ಟಾಕ್ಸ್ ಗಳನ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ ಬೆಂಗಳೂರಲ್ಲಿ ಪಿಜಿಗಳಿಗೂ ಕೂಡ ಇದೇ ತರ ಸಿಲಿಂಡರ್ ಸಂಕಷ್ಟ. ಪಿಜಿ ಮಾಲೀಕರು ಕೇಳಿದ್ದು 1,000 ಸಿಲಿಂಡರ್, ಪ್ರತಿದಿನ 1,000 ಸಿಲಿಂಡರ್ ಬೇಕಾಗತ್ತೆ ಅಂತ, ಪಿಜಿಗಳಿಗೋಸ್ಕರನೇ ಅಂತ. ಆದ್ರೆ ಕೊಡಕ್ಕಾಗ್ತಾ ಇಲ್ಲ. ಪಿಜಿ ಅಸೋಸಿಯೇಷನ್ ಈ ವಿಚಾರವಾಗಿ ಮಾತನಾಡಿದೆ. ಪಿಜಿಗಳಿಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆಯಷ್ಟು ಸಿಲಿಂಡರ್, ಪಿಜಿಗಳಿಗೆ ಕೇವಲ 30% ಗ್ಯಾಸ್ ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಅಲ್ಲಿ ಆಹಾರ ತಯಾರಿಕೆ ಮಾಡೋಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆ ಈಡೇರಿಲ್ಲ. ಪಿಜಿ ಮಾಲೀಕರು 1,000 ಸಿಲಿಂಡರ್ ಪರ್ ಡೇ ಬೇಕು ಅಂತ ಕೇಳಿದ್ರು, ಆದ್ರೆ 30% ಮಾತ್ರ ಸಿಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂತದ್ದು. ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿಜಿ ಹಾಸ್ಟೆಲ್ಗಳಿಗೆ ಅಂದ್ರೆ 1,000 ಸಿಲಿಂಡರ್ಗಳನ್ನ ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನ ಪಿಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂತದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿಜಿಯಲ್ಲಿದ್ದೀವಿ. ಸೊ ಪಿಜಿಯಲ್ಲಿ 2
ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದ್ರೆ ಜಿಬಿಎ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 5 ಝೋನ್ಗಳನ್ನ ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರ್ ಅವರಿಗೆ ಬಂದಿರುವಂತದ್ದು. ಅಂದ್ರೆ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರ್ ಅನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ ಗಳನ್ನ ಇಲ್ಲಿ ತನಕ ವಿತರಣೆ ಮಾಡಿರುವಂತದ್ದು. ಇದ್ರೆ ಪಿಜಿ ಅಸೋಸಿಯೇಷನ್ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ ಆಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್ ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ KH ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿಜಿ ಎಷ್ಟು ಎಸೆನ್ಸಿಯಲ್ ಇದೆ, ಯಾಕಂದ್ರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದ್ರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿಜಿಯಲ್ಲಿ ಇಲ್ಲ ಅಂದ್ರೆ ಸೊ ಸಂದಿಗ್ಧ ದೂರಗಳಿಂದ ಬಂದಿರತಕ್ಕಂಥ ನಾವು ಊಟ ಕೊಡಲೇಬೇಕಾದಂತ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1,000 ಪ್ರತಿದಿನ ಕೊಡಬೇಕು ಸಿಲಿಂಡರ್, LPG ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನು ಒಂದು ನಿರ್ದೇಶನ ಕೊಟ್ಟಿದ್ರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತೆ ಸಂಬಂಧಪಟ್ಟ ಫುಡ್ ಅಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ರು, ಏನು ಸೂಚನೆ ಕೊಟ್ಟಿದ್ರು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ ಜಿಬಿಎ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಸೊ ಮೊದಲ ಬಾರಿಗೆ 100 ವಿತರಣೆ ಆದಂತ ಸಂದರ್ಭದಲ್ಲಿ ಉಳಿದಂತ ಭಾಗಗಳಿಗೆ, ಯಾಕಂದ್ರೆ 2 ದಿನ ರಜಾ ಬಂದಿರೋದ್ರಿಂದ ಆ ಇರ್ತಕ್ಕಂತ ಸ್ಟಾಕ್ಸ್ ಗಳನ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ ಬೆಂಗಳೂರಲ್ಲಿ ಪಿಜಿಗಳಿಗೂ ಕೂಡ ಇದೇ ತರ ಸಿಲಿಂಡರ್ ಸಂಕಷ್ಟ. ಪಿಜಿ ಮಾಲೀಕರು ಕೇಳಿದ್ದು 1,000 ಸಿಲಿಂಡರ್, ಪ್ರತಿದಿನ 1000 ಸಿಲಿಂಡರ್ ಬೇಕಾಗತ್ತೆ ಅಂತ ಪಿಜಿಗಳಿಗೋಸ್ಕರನೇ ಅಂತ, ಆದ್ರೆ ಕೊಡಕ್ಕಾಗ್ತಾ ಇಲ್ಲ. ಪಿಜಿ ಅಸೋಸಿಯೇಷನ್ ಈ ವಿಚಾರವಾಗಿ ಮಾತನಾಡಿದೆ. ಪಿಜಿಗಳಿಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆಯಷ್ಟು ಸಿಲಿಂಡರ್, ಪಿಜಿಗಳಿಗೆ ಕೇವಲ 30% ಗ್ಯಾಸ್ ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಅಲ್ಲಿ ಆಹಾರ ತಯಾರಿಕೆ ಮಾಡೋಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಕೊಟ್ಟ ಭರವಸೆ ಈಡೇರಿಲ್ಲ. ಪಿಜಿ ಮಾಲೀಕರು 1,000 ಸಿಲಿಂಡರ್ ಪರ್ ಡೇ ಬೇಕು ಅಂತ ಕೇಳಿದ್ರು, ಆದ್ರೆ 30% ಮಾತ್ರ ಸಿಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂತದ್ದು. ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿಜಿ ಹಾಸ್ಟೆಲ್ಗಳಿಗೆ ಅಂದ್ರೆ 1,000 ಸಿಲಿಂಡರ್ಗಳನ್ನ ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನ ಪಿಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂತದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿಜಿಯಲ್ಲಿದ್ದೀವಿ. ಸೊ ಪಿಜಿಯಲ್ಲಿ 2 ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದ್ರೆ ಜಿಬಿಎ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 5 ಝೋನ್ಗಳನ್ನ ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರ್ ಅವರಿಗೆ ಬಂದಿರುವಂತದ್ದು. ಅಂದ್ರೆ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರ್ ಅನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ ಗಳನ್ನ ಇಲ್ಲಿ ತನಕ ವಿತರಣೆ ಮಾಡಿರುವಂತದ್ದು. ಇದ್ರೆ ಪಿಜಿ ಅಸೋಸಿಯೇಷನ್ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ ಆಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್ ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ KH ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿಜಿ ಎಷ್ಟು ಎಸೆನ್ಸಿಯಲ್ ಇದೆ, ಯಾಕಂದ್ರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದ್ರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿಜಿಯಲ್ಲಿ ಇಲ್ಲ ಅಂದ್ರೆ ಸೊ ಸಂದಿಗ್ಧ ದೂರಗಳಿಂದ ಬಂದಿರತಕ್ಕಂಥ ನಾವು ಊಟ ಕೊಡಲೇಬೇಕಾದಂತ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1,000
ಪ್ರತಿದಿನ ಕೊಡಬೇಕು ಸಿಲಿಂಡರ್, LPG ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನೋ ಒಂದು ನಿರ್ದೇಶನ ಕೊಟ್ಟಿದ್ರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತೆ ಸಂಬಂಧಪಟ್ಟ ಫುಡ್ ಅಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ರು, ಏನು ಸೂಚನೆ ಕೊಟ್ಟಿದ್ರು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ GBA ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಮೊದಲ ಬಾರಿಗೆ 100 ವಿತರಣೆ ಆದಂತ ಸಂದರ್ಭದಲ್ಲಿ ಉಳಿದಂತ ಭಾಗಗಳಿಗೆ, ಯಾಕಂದ್ರೆ 2 ದಿನ ರಜಾ ಬಂದಿರೋದ್ರಿಂದ ಆ ಇರ್ತಕ್ಕಂತ ಸ್ಟಾಕ್ಸ್ ಗಳನ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ ಈ